ಗಿಲ್ಲಿ ಅವರನ್ನು ಭೇಟಿ ಆಗಿದ್ರ ಬಿಗ್ ಬಾಸ್ ನಂತರ ಬಂದ್ಮೇಲೆ? ಹಾಂ, ಖಂಡಿತ ಮೀಟ್ ಆಗಿದ್ದೀನಿ ಒಂದ್ಸಲ. ಆ, ಗಿಲ್ಲಿ ತುಂಬ ಖುಷಿಪಟ್ಟ, ಏನೇ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ನನಗೆ. ನಾನು ನೀನೇನು ಬೆಳ್ಳಗಾಗ್ಬಿಟ್ಟಿದ್ಯಾ ಅಂದೆ. ಇಲ್ಲ ಆ್ಯಕ್ಚುಲಿ ಏನಂತಾರೆ, ಕೆಲವೊಂದು ಸಲ ಪ್ರಸಿದ್ಧಿ ಬಂದಾಗ ಅವ್ರ ಕಳೆನೇ ಚೇಂಜ್ ಆಗುತ್ತಂತೆ. ಅದನ್ನು ನಾನು ಗಿಲ್ಲಿಲಿ ನೋಡಿದೆ. ಅಂದರೆ ಅವ್ನು ಮುಂಚೆ ಇದ್ದಿದ್ದ ಅವನ ಮುಖದ ಒಂದು ಚಾರ್ಮ್ಗೂ ಇವಾಗಿರೋ ಒಂದು ಚಾರ್ಮ್ಗೂ ತುಂಬ ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ ಇದೆ. ಆ ಒಂದು ಕಳೆ ಕಾಣಿಸ್ತದೆ ಅವನಂದರೆ. ಅವ್ನು ಗೆದ್ದಿದ್ದೀನಿ ಅನ್ನೋ ಒಂದು ಹುಮ್ಮಸ್ಸು, ಆ್ಯಂಡ್ ನಾನು ಇಷ್ಟು ಜನನ ಸಂಪಾದನೆ ಮಾಡಿದ್ದೀನಿ ಅನ್ನೋ ಒಂದು ಗತ್ತು ಗಾಂಭೀರ್ಯ ಎಲ್ಲ ಕಾಣಿಸ್ತಿದೆ. ಆದರೆ ಅವ್ನ ವ್ಯಕ್ತಿತ್ವ ಹಾಗೆ ಇದೆ. ನಾನೇನೋ ಗೆದ್ದುಬಿಟ್ಟಿದ್ದೀನಿ, ನಾನೇನೋ ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ ಅನ್ನೋ ಒಂದು ಆ ಗರ್ವ ಖಂಡಿತ ಇಲ್ಲ. ಬಟ್ ಆದರೆ ಪಾಪ ಅವ್ನಿಗೆ ಬಂದಿರೋ ಫೇಮಿಂದ ನಮ್ಮ ಕಾಮನ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಎಲ್ಲೋ ಒಂದು ಕಡೆ. ಅಂದರೆ ಎಲ್ಲೆಲ್ಲೋ ರ್ಯಾಂಡಮಾಗಿ ಮೀಟ್ ಮಾಡೋಕ್ಕಾಗಲ್ಲ, ಅವನು ಜನ ಮುತ್ಕೊತಾರೆ, ಈ ಥರದ್ದು ಒಂದು ಅಡ್ಡಿ ಆಗ್ತಿದೆ. ಅದು ಬಿಟ್ಟರೆ ನಾನು ಸ್ವಲ್ಪ ಡೈರೆಕ್ಟ್ರ್ ಆಗಬೇಕು ಅಂದ್ಕೊಂಡಿರೋದ್ರಿಂದ ಅದಕ್ಕೆಲ್ಲ ಹೇಳ್ದೆ, ನಿಂಗೆ ಚೆನ್ನಾಗಿದೆ, ನಿಂಗೆ ಕ್ರಿಯೇಟಿವ್ ಮೈಂಡು, ನೀನು ಡೈರೆಕ್ಟ್ರ್ ಆಗ್ತೀಯ, ಮಾಡು, ಕಷ್ಟಪಡು, ಮಾಡು ಅಂತ ಹೇಳ್ತಾ ಇದ್ದ. ಬಹುಶಃ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಇದೇ ಕನೆಕ್ಟ್ ಆಗಿರೋದು ಅಂತ ಅನ್ಸುತ್ತೆ. ಅವರು ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ರು, ನೀವು ಕೂಡ ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂಡು ಬಿಗ್ ಬಾಸ್ ಅಲ್ಲಿ ಹೋಗಿದ್ರೆ ಯಾವ್ದಾದ್ರು ಒಂದು ಸಿನಿಮಾ ಸ್ಕ್ರಿಪ್ಟ್ನ ತಗೊಂಡು ಇಬ್ರು ಆಚೆ ಕಡೆ ಬರ್ತಿದ್ರಿ ಅನ್ಸುತ್ತೆ. ಇಲ್ಲ, ಹೌದು, ಕರೆಕ್ಟು. ನನಗೆ ಆ್ಯಕ್ಚುಲಿ ನೀವು ನಂಬಲ್ಲ, ನನಗೆ ಅವ್ನ ಇಂಟರ್ವ್ಯೂಸಲ್ಲೆಲ್ಲ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಅಷ್ಟು. ಅವತ್ತು ನಾನು ಅದನ್ನು ಕನ್ವೆ ಮಾಡಿದಾಗಲೇ ಅವ್ನು ಹೇಳಿದ್ದು ನನಗೂ ಡೈರೆಕ್ಟ್ರ್ ಆಗಬೇಕಂತ ಆಸೆ ಇತ್ತು ಅಂತ. ಆ್ಯಂಡ್ ಅವ್ನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಆ್ಯಂಡ್ ಲೈಟ್ ಬಾಯ್ಗೆಲ್ಲ ವರ್ಕ್ ಮಾಡಿದ್ದಾನೆ ಅನ್ನೋದು ಭರ್ಜರಿ ಬ್ಯಾಚುಲರ್ಸಿಂದ ಗೊತ್ತಿತ್ತು. ಬಟ್ ಅಷ್ಟೊಂದು ಸೀರಿಯಸ್ಸಾಗಿ ಅವ್ನು ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದಾನೆ ಅನ್ನೋದು ನಂಗೆ ಮೀಟ್ ಮಾಡಿದಾಗಲೇ ಗೊತ್ತಾಗಿದ್ದು. ಅದೇ ಹೇಳ್ದ ಅವನು, ನನಗೂ ಆಗಬೇಕಂತ ಆಸೆ ಇದೆ. ಆ್ಯಂಡ್ ಒಂದು ಹುಡುಗಿ ಡೈರೆಕ್ಟರ್ ಆಗ್ತಾಳೆ ಅನ್ನೋದು ತುಂಬ ಖುಷಿ ಪಡೋ ವಿಚಾರ. ನೀನು ದಯವಿಟ್ಟು ಆಗು, ನಾನು ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ದ. ಸೊ ಗಿಲ್ಲಿ ಅವ್ರದ್ದು ರೀಸೆಂಟಾಗಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಜಿಮ್ ಮಾಡ್ತಿರೋವಂಥದ್ದು. ನೀವು ನೋಡಿದ್ರಾ? ನೋಡಿದೆ. ಇಲ್ಲ, ಖುಷಿ ಆಗುತ್ತೆ. ಅದೇ ಹೇಳಿದ್ನಲ್ಲ, ಒಂದು ಕಳೆ ಬಂದಿದೆ. ಸೊ ಅದಕ್ಕೆ ಅವನ ದೇಹ ಕೂಡ ದಂಡಿಸಿದಾಗ ಇನ್ನೂ ಡಬಲ್ ಚಾರ್ಮ್ ಬರುತ್ತೆ. ಸೊ ಮಾಡಲಿ, ವ್ಯಾಯಾಮ ಇಸ್ ಎನಿ ವ್ಯಾಯಾಮ ಇಸ್ ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಬಾಡಿ, ಆ್ಯಂಡ್ ಅವ್ನ ಕೆರಿಯರ್ಗೂ ತುಂಬ ಒಳ್ಳೆಯದು. ಖುಷಿ ಆಯಿತು, ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದ್ದಾನಲ್ಲ. ಸೊ ಇಟ್ಸ್ ಗುಡ್. ಗಿಲ್ಲಿ ಅವರ ಡೈರೆಕ್ಷನ್ ನೀವು ನಾಯಕಿಯಾಗಿ ನಡೆಸಬಹುದಾ ಅಂತ? ಅಯ್ಯಪ್ಪ, ಇದನ್ನು ಹೆಂಗೆ ಕೇಳೋದು? ಎಲ್ಲ ತುಂಬ ಗಿಲ್ಲಿ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ ಇವರು. ಸಾರಿ. ಓಕೆ, ಎನಿಹೌ, ಗಿಲ್ಲಿ ಅದು ನಿರ್ದೇಶಕರು ಯಾರಿರ್ತಾರೋ ಅವರು ನಿರ್ಧಾರ ಮಾಡಬೇಕು. ಕಥೆ ಗಿಲ್ಲಿನೇ ಡೈರೆಕ್ಟರು. ನಿಮ್ಗೆ ನಾಯಕಿಯಾಗಿ ನಡೆಸುವಂತ ಅವಕಾಶ ಸಿಕ್ಕಿದ್ರೆ ಆಕ್ಟ್ ಮಾಡ್ತೀರಾ ಅಂತ? ಒಂದು ವೇಳೆ ಆ ಥರ ಸಿಕ್ಕರೆ ಖಂಡಿತ ನನಗೆ ಆ ಪಾತ್ರ ನನಗೆ ಅಂದರೆ ನಾನು ನಿಭಾಯಿಸಬಲ್ಲೆ ಅಂದರೆ ಖಂಡಿತ ಮಾಡ್ತೀನಿ.